ವೀಕ್ಷಕ ಪ್ರಭುಗಳೆಲ್ಲರಿಗೂ ನಮ್ಮ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಖರ ಸ್ಪಷ್ಟ ಸಾರ್ವಕಾಲಿಕ ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ದಯವಿಟ್ಟು ನಮ್ಮ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ. ಬನ್ನಿ, ಮೇ ತಿಂಗಳ ಮಾಸ ಭವಿಷ್ಯ ಎಂಬ ವಿಷಯದಲ್ಲಿ ಏನು ಮಕರ ರಾಶಿಗೆ ಸಿಗ್ತಕ್ಕಂತ ಶುಭ ಮತ್ತು ಅಶುಭ ಫಲಗಳ ಬಗ್ಗೆ ನೋಡೋದಾದ್ರೆ, ಸೂರ್ಯಗ್ರಹವು 15 ಮೇ 2026ರಂದು ವೃಷಭ ರಾಶಿಗೆ ಪ್ರವೇಶನ ಪಡಿತದೆ. ಇನ್ನುಳಿದ 15 ದಿನ ಮೇಷ ರಾಶಿಲೇ ಇರ್ತದೆ. ಇನ್ನು ಬುಧ ಗ್ರಹ 15 ಮೇ 2026ರಂದು ವೃಷಭ ರಾಶಿಗೆ ಬರ್ತದೆ. ಹಾಗೆ ಶುಕ್ರ 14 ಮೇ 2026ರಂದು ವೃಷಭ ರಾಶಿಗೆ ಬರ್ತದೆ. ಇನ್ನು ವೃಷಭ ರಾಶಿಯಲ್ಲಿ ಒಟ್ಟು 3 ಗ್ರಹಗಳು ಇರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಇನ್ನು ಮಂಗಳ ಗ್ರಹ 14 ಮೇ 2026ರಂದು ವೃಷಭ ರಾಶಿಗೆ ಬರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಇನ್ನು ಏನು ಈ ಗ್ರಹ ಸ್ಥಿತಿಗೆ ನಾವು ಮಕರ ರಾಶಿಗೆ ಸಿಗ್ತಕ್ಕಂಥ ಫಲಾಫಲಗಳನ್ನ ನೋಡೋದಾದ್ರೆ, 5ನೇ ಮನೆಯಲ್ಲಿ 3 ಗ್ರಹಗಳ ಯೋಗ ಮಕರ ರಾಶಿಗೆ ಇರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಇನ್ನು ಅಲ್ಲಿ ಸೂರ್ಯನಿರೋದ್ರಿಂದ ಏನು ಆತ್ಮಕಾರಕ ಪಂಚಮ ಸ್ಥಾನದಲ್ಲೇ ಇರೋದ್ರಿಂದ ಮಕರ ರಾಶಿಯವರಿಗೆ ಒಂದು ಆತ್ಮವಿಶ್ವಾಸ ಹೆಚ್ಚಾಗ್ತಕ್ಕಂಥದ್ನ ಈ ಸಮಯದಲ್ಲಿ ನಾವು ನೋಡ್ಬೋದು. ಇನ್ನು ಪಂಚಮಾಧಿಪತಿ ಸ್ವಸ್ಥಾನದಲ್ಲೇ ಇರುವುದರಿಂದ ಮಕ್ಕಳಿಗೆ ಶುಭ ಆಗ್ತಕ್ಕಂಥದ್ದು, ಮಕ್ಕಳು ಒಳ್ಳೆ ಫಲಿತಾಂಶನ ಪರೀಕ್ಷೆಗಳಲ್ಲಿ ಪಡೆದುಕೊಳ್ತಕ್ಕಂಥದ್ದು, ಮಕ್ಕಳು ಒಳ್ಳೆ ಹೆಸರು ತಾಂತಕ್ಕಂಥದ್ದು ನಾವು ಕಾಣಬಹುದಾಗಿದೆ. ಏನು ಮಕರ ರಾಶಿಯವರ ಮಕ್ಕಳು ಇನ್ನು ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಇನ್ನು 4ರಲ್ಲಿ ಸ್ವಸ್ಥಾನದಲ್ಲಿ ಮಂಗಳ ಗ್ರಹ ಇರುವುದರಿಂದ ತಾಯಿಗೆ ಶಸ್ತ್ರಚಿಕಿತ್ಸೆ ಆಗ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಇನ್ನು ಭೂಮಿ, ಸೈಟು, ಮನೆ ಖರೀದಿ ಯೋಗ, ಇವರು ಏನು 4ನೇ ಮನೆಯಲ್ಲೇ ಮಂಗಳ ಗ್ರಹ ಇರೋದ್ರಿಂದ ಏನ್ ಬಹುದಿನದಿಂದ ಒಂದ್ ಸೈಟ್ ತಗೋಬೇಕು ಅಥವಾ ಒಂದು ಭೂಮಿನ ಕೊಂಡ್ಕೋಬೇಕು ಅಂತ ಯಾರ್ಯಾರೆಲ್ಲ ಪ್ರಯತ್ನ ಪಡ್ತಿದ್ರು ಅವರಿಗೆ ಈ ಸಂದರ್ಭದಲ್ಲಿ ಆ ಆಸೆ ಈಡೇರ್ತಕ್ಕಂಥದ್ನ ನಾವು ಕಾಣಬಹುದಾಗಿದೆ ಮಕರ ರಾಶಿಯವರಿಗೆ. ಇನ್ನು ವಾಹನದಲ್ಲಿ ಸ್ವಲ್ಪ ಎಚ್ಚರಿಕೆಯಾಗಿ ವಾಹನಗಳನ್ನ ಓಡಿಸ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಸ್ವಲ್ಪ ಎಚ್ಚರದಿಂದ ಇರ್ತಕ್ಕಂಥದ್ದು. ಒಂದು ಏನೋ ಒಂದು 2 ವೀಲರ್ ಓಡಿಸ್ತಾ ಇರ್ತೀರಾ ಅಥವಾ ಒಂದು ಕಾರ್ ಓಡಿಸ್ತಾ ಇರ್ತೀರಾ ಅಥವಾ ಚಾಲಕ ವೃತ್ತಿಯನ್ನೇ ಮಾಡ್ತಕ್ಕಂತ ಎಲ್ಲ ಮಕರ ರಾಶಿಯವರು ಸ್ವಲ್ಪ ಮಂಗಳ ಗ್ರಹ ಏನು ಮೇಷ ರಾಶಿಯಲ್ಲಿರುವವರೆಗೂ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಉತ್ತಮ. ಒಂದು ರಸ್ತೆ ದಾಟುವಾಗ ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗೋದು, ಒಂದು ವಾಹನದಲ್ಲಿ 2 ವೀಲರ್ ಅಲ್ಲಿ ಹೋಗುವಾಗ ಎಚ್ಚರದಿಂದ ಇರ್ತಕ್ಕಂಥದ್ದು ಉತ್ತಮ. ಇನ್ನು ಭೌತಿಕ ಸುಖ ದೊರೆಯುತ್ತದೆ. 4ನೇ ಅಧಿಪತಿ 4ನೇ ಮನೆಯಲ್ಲೇ ಇರೋದ್ರಿಂದ ಆ ಮಂಗಳ ಗ್ರಹ ಒಂದು ಎಲ್ಲ ಅದು ಒಂದ್ ರೀತಿ 4ನೇ ಮನೆಯಲ್ಲೇ ಇರೋದ್ರಿಂದ ಅದ್ಭುತ ಯೋಗ. ಹಾಗಾಗಿ ಇವರಿಗೆ ಸಿಗ್ಬೇಕಾದಂತ ಭೌತಿಕ ಸುಖಗಳು, ಇವ್ರೇನಾರು ಒಳ್ಳೆ ಬಟ್ಟೆ ಹಾಕ್ತಕ್ಕಂಥದ್ದು, ಒಳ್ಳೆ ಭೋಜನ ಸಿಗ್ತಕ್ಕಂಥದ್ದು, ಒಟ್ಟಾರೆ ಕುಟುಂಬದಲ್ಲೇ ಒಂದು ಸುಖದ ವಾತಾವರಣ ಇರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಇನ್ನು ಪೊಲೀಸು, ಮಿಲಿಟರಿ, ಭದ್ರತಾ ದಳದಲ್ಲಿ ಅಥವಾ ಭದ್ರತಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಉದ್ಯೋಗದಲ್ಲಿ ಪ್ರಶಂಸೆ, ಅವರಿಗೆ ಬಡ್ತಿ ಸಿಗ್ತಕ್ಕಂಥದ್ದು, ಅವ್ರಿಗೆ ಬೋನಸ್ ಸಿಗ್ತಕ್ಕಂಥದ್ದು, ಎಲ್ಲ ಏನು ಅವ್ರಿಗೆ ಬರ್ಬೇಕಾದ ಸೌಲಭ್ಯಗಳು ಈ ಸಂದರ್ಭದಲ್ಲಿ ಸಿಗ್ತಕ್ಕಂಥದ್ದನ್ನ ನಾವು ಕಾಣ್ಬೋದು. ಇನ್ನು ಮಂಗಳ ಗ್ರಹ 4ನೇ ಸ್ಥಾನದಲ್ಲಿ ಇರೋದ್ರಿಂದಲೇ ಇವರಿಗೆ ಅದ್ಭುತವಾದ ಯೋಗ ಇದೆ. ಮಕರ ರಾಶಿಯವರಿಗೆ ಸದ್ಯದಲ್ಲಿ ಗುರುಬಲ ಇರೋದಿಲ್ಲ, 6ನೇ ಮನೆ ಗುರು ಆಗ್ತಾನೆ. ಈ ಜೂನ್ ನಂತರ ಮಕರ ರಾಶಿಯವರಿಗೆ ಒಂದು ಅದ್ಭುತವಾದ ಯೋಗ ಸಿಗ್ತದೆ. ಸಪ್ತಮಕ್ಕೆ ಗುರು ಬರ್ತದೆ. ಸಪ್ತಮಕ್ಕೆ ಮಕರ ರಾಶಿಗೆ ಗುರು ಆಗೋದ್ರಿಂದ ಒಳ್ಳೆಯ ಇವ್ರ ಮನೇಲಿ ಶುಭ ಕಾರ್ಯಗಳು ನಡೀತಕ್ಕಂಥದ್ದು, ವಿವಾಹ ಆಗ್ಲಿಲ್ದವರಿಗೆ ವಿವಾಹ ಆಗ್ತಕ್ಕಂಥದ್ದು, ಪಾರ್ಟ್ನರ್ ವ್ಯವಹಾರದಲ್ಲಿ ಒಳ್ಳೆ ಲಾಭ ಆಗ್ತಕ್ಕಂಥದ್ದು, ವ್ಯಾಪಾರಿಗಳಿಗೆ ಲಾಭ ಆಗ್ತಕ್ಕಂಥದ್ದು, ಈ ಸಮಾಜದಲ್ಲಿ ಇವರಿಗೆ ಏನು ಇದುವರೆಗೂ ಇವರನ್ನ ದೂರ್ತಿದ್ದಾರೆಲ್ಲ ಇವ್ರ ಬಗ್ಗೆ ಒಳ್ಳೆ ಮಾತುಗಳನ್ನ ಆಡ್ತಕ್ಕಂಥದ್ದು, ಇವರಿಗೆ ಪ್ರಶಂಸೆ ಬರ್ತಕ್ಕಂಥದ್ದು, ಬೆಂತಾಡ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಇಷ್ಟು ಏನು ಮಕರ ರಾಶಿಗೆ ಸಿಗ್ತಕ್ಕಂತ
ಆ ಮೇ ತಿಂಗಳಲ್ಲಿ ಸಿಗ್ತಕ್ಕಂತ ಶುಭ ಮತ್ತು ಅಶುಭ ಫಲಗಳ ಅಶುಭ ಫಲಗಳ ವಿವರ ಇಷ್ಟಾಗಿದೆ. ನಮಸ್ಕಾರ.